ನೆಂಟರು ಬಂದಾಗ ನೀವೇನಾದರೂ ಚಿಕನಲ್ಲಿ ಸ್ಪೆಷಲ್ ಮಾಡಬೇಕು ಅಂದರೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಇದನ್ನು ನೀವು ಚಪಾತಿ, ರೋಟಿ, ನಾನ್, ಬಿರಿಯಾನಿ ಜೊತೆ ತಿನ್ಬೋದು. ಇಲ್ಲಿ ಮೊದಲಿಗೆ ಒಂದು ಬೌಲಲ್ಲಿ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣದ ಪುಡಿ, ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಗಟ್ಟಿ ಮೊಸರು, ನಿಂಬೆಹಣ್ಣು, ಉಪ್ಪನ್ನು ಸೇರಿಸ್ಕೊಂಡು 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ ಎಣ್ಣೆ, ಸ್ವಲ್ಪ ಹೋಲ್ ಸ್ಪೈಸಸ್ ಹಾಕಿ ಈಗ ಮ್ಯಾರಿನೇಟ್ ಮಾಡಿರುವ ಚಿಕನ್ನ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಬೇಕು. ಇದು ಬೇಯೋ ಅಷ್ಟೊತ್ತಿಗೆ ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿರುವ ಈರುಳ್ಳಿ, ಗೋಡಂಬಿ, ಬಾದಾಮಿ, ಮೊಸರು ಹಾಕಿ ರುಬ್ಬಿ ಈಗ ಅದನ್ನು ಚಿಕನ್ಗೆ ಹಾಕಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ನೀರು, ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ರೆಡಿ ಆಗುತ್ತೆ.